ಅಭಿಮಾನಿಗಳ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಪ್ಪ ಅಷ್ಟೇ. ಇಷ್ಟು ಮಟ್ಟಿಗೆ ಇದೆಯಲ್ಲ ಅಷ್ಟೇ ಸಾಕು. ಇವತ್ತು ಬೆಳಗ್ಗೆ ಮ್ಯಾರಥಾನ್ ಕೂಡ ಮಾಡಿದ್ರು, ನಮ್ಮ ಪವರ್ ಅಪ್ಪು ಅಂತ ಹೆಸರಲ್ಲಿ ಸಾವಿರಾರು ಜನ ಮ್ಯಾರಥಾನಲ್ಲಿ ಭಾಗಿಯಾಗಿದ್ದರು. ನೀವು ಹೋಗಿದ್ರಾ ಹೇಗೆ ಅಂತ? ಇಲ್ಲ ಪಜ್ಜಿ, ನಾನು ಒಂದಿನ ಸರಿಯಾಗಿ ನಾನು ನಡಿಬೇಕು ಪಜ್ಜಿ, ಹೋಗ್ತೀನಿ. ಹೋದ ವರ್ಷ ಬಂದಿದ್ದೆ, ಒಂದು ದಿನ ಚೆನ್ನಾಗಾಗಿ ನಾನು ನಡಿಬೇಕಂತ ಆಸೆ. ದೀಪು ಅಂತ ನಮ್ಮ ರಿಲೇಷನ್ ಬಂದಿದ್ದೆ, ನಮ್ಮ ಅಕ್ಕನ ಮಗಳಾಗಬೇಕು, ಆಕೆ ಮಾಡ್ತಾ ಇದ್ದಾಳೆ. ಇನ್ಸ್ಪಿರೇಷನ್ ನೋಡಿ, ಪುನೀತ್ ರಾಜ್ಕುಮಾರ್ ಪವರು, ಅವ್ರು ಎಕ್ಸಸೈಸ್ ಮಾಡ್ತಾರೆ, ಬಾಡಿ ಚೆನ್ನಾಗಿ ಇಟ್ಕೊಂಡಿದ್ರು. ಓಡೋದಂದರೆ ಭಾಳ ಇಷ್ಟ ಅವರಿಗೆ, ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದಾರೆ. ಜನಗಳಿಗೆ ಒಂದು ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ನೀಡಿಸೋಕ್ಕೋಸ್ಕರ ಮಾಡ್ತಾಯಿದ್ದಾರೆ. ನೀವೆಲ್ಲರೂ ಅದಕ್ಕೆ ಸಹಕಾರ. ಕೊನೆಯದಾಗಿ ಕನ್ನಡ ಕಲಾಭಿಮಾನಿಗಳಿಗೆ ಏನು ಹೇಳ್ತಾರೆ? ನಾನು ಇವತ್ತು ಒಂದೇ ಹೇಳ್ಕೊಳ್ಳೋದು, ನಾನು ಅಪ್ಪು ಸ್ಫೂರ್ತಿ ದಿನಾಚರಣೆನ ಸರಿಯಾಗಿ ಆಚರಿಸಿ, ಅಪ್ಪುಗೆ ಪ್ರೀತಿಯಾಗಂಥ ವಿಷಯನ ಆಚರಿಸಿ. ಇಲ್ಲಾಂದರೆ ಇದನ್ನ ಹೆಸರು ನಾವು ಗೌರ್ಮೆಂಟ್ಗೆ ತಿಳಿಸ್ಕೊಂಡು ಪ್ರಯೋಜನ ಇಲ್ದಂಗೆ ಆಗಬೇಕು. ಇದು ನಿಮ್ಮ ದಿನ, ನಿಮ್ಮ ಹುಟ್ಟುಹಬ್ಬ. ಅಪ್ಪವ್ರ ಹುಟ್ಟುಹಬ್ಬ ಅಲ್ಲ, ನಿಮ್ಮ ಹುಟ್ಟುಹಬ್ಬ. ಅವರಲ್ಲಿ ನಿಮ್ಮನ್ನು ನೋಡ್ತಾರೆ, ನಿಮ್ಮಲ್ಲಿ ಅವರು ನೋಡ್ತಾರೆ. ಸರಿಯಾಗಿ ಆಚರಿಸಿ. ನಿಮ್ಮಿಂದ ಕೈಲಾದ ಜನಗಳಿಗೆ ಏನಾದರೂ ಮಾಡಿ. ಅಪ್ಪು ಅವ್ರು ಬಂದಿದ್ದೆ ಅದಕ್ಕೆ, ಅವರು ಸಿನಿಮಾ ಮಾಡೋಕ್ಕೆಲ್ಲ ಬರಲಿಲ್ಲ. ಅವರು ಅದು ಒಂದು ನಿಮ್ಮ ಜೊತೆ ಕನೆಕ್ಟ್ ಆಗೋಕ್ಕೆ ಬಂದಿದ್ರು. ಏನೋ ಮಾಡಿಬಿಟ್ಟು ಹೋಗಬೇಕು ಅಂತ ಒಂದು 3 ವರ್ಷ ಮಾಡಿದ್ರು. ಪಾಪ ಅವ್ರಿಗೆ ಅಷ್ಟು ಆಯುಸ್ ಸಾಲಿಲ್ಲ. ಇನ್ನು ಯಾರು ಮಾಡಬೇಕದನ್ನ? ನಾವು ನೀವೆಲ್ಲ ಸೇರಿ ಪೂರೈಸಬೇಕು. ಇದು ಅಪ್ಪು ಸ್ಫೂರ್ತಿ ದಿನಾಚರಣೆ ಅಲ್ಲ, ಅಭಿಮಾನಿಗಳ ಸ್ಫೂರ್ತಿ ದಿನಾಚರಣೆ. ಸೂಪರ್ ಸೂಪರ್, ಥ್ಯಾಂಕ್ ಯು.